ಚೇತರಿಕೆ ಅಧಿಗಮ್ ಪುನಃ ಪ್ರಾಪ್ತಿಯ ಸರಣಿಯಲ್ಲಿ ಇವತ್ತು 8ನೇ ತರಗತಿ ಹಿಂದಿ ಕಲಿಕಾ ಫಲ 2 ಅದರಲ್ಲಿ ಚಟುವಟಿಕೆ 3ರ ಉತ್ತರಗಳನ್ನು ನೋಡೋಣ. ಈಗಾಗಲೇ ಚಟುವಟಿಕೆ 2 ಮತ್ತು 3ರ ವಿಡಿಯೋಗಳನ್ನು ಕೆಲವೊಂದಿಷ್ಟು ಅಭ್ಯಾಸದ ಪ್ರಶ್ನೆಗಳನ್ನು 2ನೇ ಭಾಗದಲ್ಲಿ ಹಾಕಿದ್ದೀನಿ. ಅಂದರೆ ಚಟುವಟಿಕೆ 2ರಲ್ಲಿದ್ದಾವೆ, ಅದನ್ನು ತಪ್ಪದೆ ನೋಡಿ. ಸೊ ಹಿಂದಿ ಅಷ್ಟಲ್ಲದೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಕೂಡ ಕಲಿಕಾ ಹಾಳೆಗಳ ಉತ್ತರಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ, ನೋಡಿ ಅಂತ ಹೇಳ್ತಾ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇಟ್ಟಿದ್ದೀನಿ, ತಾವು ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಕಲಿಕಾ ಫಲ 2 ಚಟುವಟಿಕೆ 3ರಲ್ಲಿ ಮುಂದುವರಿಯಬಾದ ಭಾಗದ ಒಂದು ಅಭ್ಯಾಸದ ಪ್ರಶ್ನೆಗಳ ವಿಡಿಯೋಗಳನ್ನು ನೋಡುವ. ಸೊ ಇದು ಚಟುವಟಿಕೆ 3 ಇದೆ, सीखने के प्रतिफल कलिका फल 2. पढ़ी सुनी कहानी कविता आदि के माध्यम से संदर्भानुसार वर्ण तथा मात्राओं को सीखेंगे. ನೀವೀಗಾಗಲೇ ಓದಿರ್ತಕ್ಕಂಥ ಅಥವಾ ಕೇಳಿರ್ತಕ್ಕಂಥ ಕಥೆಗಳಾಗಿರಬಹುದು, ಹಾಡಿಗಳ ಮೂಲಕ ಸಂದರ್ಭೋಚಿತವಾಗಿ ಅಕ್ಷರಗಳನ್ನು ಮತ್ತು ಸ್ವರಚಿಹ್ನೆಗಳನ್ನು ತಾವೇನು ಮಾಡ್ತೀರಿ ವಿದ್ಯಾರ್ಥಿಗಳೇ ಕಲಿತುಕೊಳ್ಳುತ್ತೀರಿ. ಅಭ್ಯಾಸ 2.10 ಅಭ್ಯಾಸ 2.10 ನಮೂನೆ ಕೆ ಅನುಸಾರ ಊ ಕಿ ಮಾತ್ರಾ ವಾಲೆ ಶಬ್ದ ಲಿಖಿ. ತಾವೇನು ಮಾಡಬೇಕು, ಇಲ್ಲಿ ಒಂದು ಊ ಕಿ ಮಾತ್ರಾದೊಂದು ಕುಶಲ ಅಂತಕ್ಕಂಥ ಶಬ್ದ ಹೇಳಿದ್ದಾರೆ, ಕ ಕೆ ಊ ಮಾತ್ರವನ್ನು ಬಳಸಿದ್ದಾರೆ. ಅದೇ ತರನಾಗಿ ಈ ಮಾತ್ರವನ್ನು ಬಳಸಿ ತಾವು 10 ಶಬ್ದಗಳನ್ನು ಬರಿಬೇಕಿತ್ತು. ಮುನಿ, ಖುಲ್, ಕುತಿಯಾ, ತುರಂಗ, ಫೂಲ್, ಖುಷಿ, ಕುಶಲ, ಕುಮಾರ, ಸುಧಾ, ಪುತ್ರ ಇವೆಲ್ಲ ಏನಿದಾವಪ್ಪ ಅಂತಂದ್ರೆ ಊ ಮಾತ್ರವನ್ನು ಬಳಸಿ ಬರೆದಿರ್ತಕ್ಕಂಥ ಶಬ್ದಗಳು ಆಗಿದ್ದಾವೆ. ಅಭ್ಯಾಸ 2.11 ಏನಿದೆ ನೋಡಿ, ನಮೂನೆ ಕೆ ಅನುಸಾರ ಊ ಮಾತ್ರ ವಾಲೆ ಶಬ್ದ ಲಿಖಿಯೇ. ಬಡಿ ಊ ಅಂತ ಕರಿತೀವಿ, ಓಕೆ, ಇದು ಬಡಿ ಊ ಮಾತ್ರ ಈ ತರ ಆಗಿ ಬರ್ತದ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಝೂಲಾ ಅಂತ ಇದೆ, ಅವ್ರು ಆಲ್ರೆಡಿ ಫೂಲ್ ಅಂತ ಕೊಟ್ಟಿದ್ರು, ಅಂದ್ರೆ ಇಲ್ಲಿ ಪಕ್ ಏನ್ ಮಾಡಿದ್ದಾರೆ, ದೊಡ್ಡ ಊ ಮಾತ್ರವನ್ನ ಬಳಸಿದ್ದಾರೆ. ಅದೇ ತರನಾಗಿ ಝೂಲಾದಲ್ಲಿ ಝಕ್ ಏನ್ ಮಾಡಿದೀವಿ, ದೊಡ್ಡ ಊ ಮಾತ್ರವನ್ನ ಬಳಸಿ ಝೂಲಾ ಅಂತ ಬರ್ದಿದೀವಿ. ಎಸ್, ಪೂಜಾ, ಸೂರಜ್, ದೂದ್, ನೂತನ್, ಧೂಮ್ ಧಾಮ್, ಜೂತಾ, ಸೂರತ್, ಧೂಲ್, ಭೂಕ್ ಇವೆಲ್ಲ ಶಬ್ದಗಳಿಗೆ ಏನ್ ಮಾಡಿದೀವಪ್ಪ ಅಂದ್ರೆ ಬಡಿ ಊ ಮಾತ್ರವನ್ನ ಬಳಸಿ ನಾವು ಬರೆದಿದ್ದೀವಿ. ಅಭ್ಯಾಸ 2.12 2.12 ಏನಿದೆ ಅಂದ್ರೆ ನಮೂನೆ ಕೆ ಅನುಸಾರ ರೀ ಮಾತ್ರ ವಾಲೆ ಶಬ್ದ ಲಿಖಿಯೇ. ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ವೃಕ್ಷ ಅಂತ ಇದೆ, ಇಲ್ಲಿ ವರ್ಕ್ ಏನ್ ಮಾಡಿದ್ದಾರೆ, ಎಸ್ ಇದು ರೀ ಮಾತ್ರವನ್ನ ಬಳಸಿ ವೃಕ್ಷವನ್ನ ಮಾಡಿದ್ದಾರೆ. ಅದೇ ತರನಾಗಿ 10 ಶಬ್ದಗಳನ್ನ ರೀ ಮಾತ್ರ ಅದು ಬರಿಬೇಕಾಗಿತ್ತು. ಅದು ಉತ್ತರ ನೋಡೋದಾದ್ರೆ ಮೃದು, ಕೃಷಕ, ಕೃಪಾನ, ಪೃಥಕ, ಮೃಣಾಲ, ವೃಥ, ತೃಣ, ನೃಪ, ಹೃದಯ, ಸೃಜನ ಇವೆಲ್ಲ ಏನಾಗಿದಾವಪ್ಪ ಅಂದ್ರೆ ರೀ ಮಾತ್ರವನ್ನ ಬಳಸಿ ಬರೀತಕ್ಕಂಥ ಶಬ್ದಗಳು ಆಗಿದ್ದಾವೆ. ಅಭ್ಯಾಸ 2.13 ಅಭ್ಯಾಸ 2.13 ಏನಿದೆ ಅಂದ್ರೆ ನಮೂನೆ ಕೆ ಅನುಸಾರ ಎ ಮಾತ್ರ ವಾಲೆ ಶಬ್ದ ಲಿಖಿಯೇ. ತಾವೇನ್ ಮಾಡ್ಬೇಕು, ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಬೇಟಾ ಅಂತ ಇದೆ, ಬಕ್ ಏನ್ ಮಾಡಿದ್ದಾರೆ, ಎ ಮಾತ್ರವನ್ನ ಬಳಸಿದ್ದಾರೆ. ಓಕೆ, ಈ ತರನಾಗಿ ಈ ಎ ಮಾತ್ರವನ್ನ ಬಳಸಿ 10 ಶಬ್ದಗಳನ್ನ ಬರಿಬೇಕಿತ್ತು. ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ರೇಲ್, ಖೇತ್, ಸಪೇರಾ, ಕೇತಲಿ, ಮೇಲಾ, ಬೇಲ್, ನೇವ್ಲಾ, ಚೇತಕ್, ಖೇಲ್ನಾ, ದೇಶ್ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಎ ಮಾತ್ರವನ್ನ ಬಳಸಿ ಶಬ್ದಗಳನ್ನ ಬರ್ದಿದ್ದೀವಿ. ಇದು ಇತ್ತು ಅಭ್ಯಾಸ 2.13ರಲ್ಲಿ. ಇನ್ನ ಅಭ್ಯಾಸ 2.14 ಸೊ ನೋಡಿ 2.14ರಲ್ಲಿ ಏನಿದೆ ಅಂದ್ರೆ ನಮೂನೆ ಕೆ ಅನುಸಾರ ಐ ಮಾತ್ರ ವಾಲೆ ಶಬ್ದ ಲಿಖಿಯೇ. ತಾವೇನ್ ಮಾಡ್ಬೇಕಾಗಿತ್ತು, ಐ ಮಾತ್ರದ ಶಬ್ದವನ್ನೇ ಬರಿಬೇಕಾಗಿತ್ತು. ಅವ್ರು ಉದಾಹರಣೆ ಕೊಟ್ಟಿದ್ದಾರೆ, ಕೈಲಾಶ ಅಂತ ಇದೆ, ಕಕ್ ಐ ಮಾತ್ರವನ್ನ ಬಳಸಿದ್ದಾರೆ. ಅದೇ ತರನಾಗಿ ಶಬ್ದಗಳನ್ನು ನೋಡೋದಾದ್ರೆ ಗಯ್ಯ ಇದೆ, ಮೈನಾ, ಮೈದಾನ್, ಬೈಲ್, ಸೈರ್, ಬೈಸಾಖಿ, ಮೈಸೂರು, ವೈರ್, ಬೈಟ್, ಪೈದಲ್ ಇದು ಏನಾಗಿತ್ತಪ್ಪ ಅಂತಂದ್ರೆ ಇದು ಐ ಮಾತ್ರ ಇತ್ತು. ಈ ಮಾತ್ರವನ್ನ ಬಳಸಿ ತಾವೇನ್ ಮಾಡಬೇಕಾಗಿತ್ತು, 10 ಶಬ್ದಗಳನ್ನ ಬರಿಬೇಕಾಗಿತ್ತು. ಇನ್ನ ಅಭ್ಯಾಸ 2.15ಕ್ಕೆ ಹೋಗುವ. ಅಲ್ಲೇನಿದೆ ಅಂತಂದ್ರೆ ನಮೂನೆ ಕೆ ಅನುಸಾರ ಓ ಮಾತ್ರ ವಾಲೆ ಶಬ್ದ ಲಿಖಿಯೇ. ಇಲ್ಲಿ ಮ ಕೆ ಓ ಮಾಡಿ ಏನ್ ಮಾಡಿದ್ದಾರೆ, ಮೋ ಮಾಡಿದ್ದಾರೆ, ಮೋರ್ ಅಂತಕ್ಕಂಥದ್ದು. ಸೊ ಇದು ಇತ್ತು ಓ ಮಾತ್ರವನ್ನ ಬಳಸಿ ಬರೀತಕ್ಕಂಥ 10 ಶಬ್ದಗಳು. ಯಾವಿದಾವೆ ನೋಡಿ, ಎಸ್ ಲೋಗಿದೆ, ಗೋಲ್, ಭೋಜನ್, ಓಖಲಿ, छोटा, रोक, बोतल, ओढ़नी, लोभी, सोच
ಇವೆಲ್ಲ ಏನಪ್ಪಾ ಅಂತಂದ್ರೆ 10 ಶಬ್ದಗಳು ಓ ಮಾತ್ರವನ್ನು ಬಳಸಿ ಬರೆದಿರ್ತಕ್ಕಂಥ ಶಬ್ದಗಳು ಆಗಿದ್ದವು. ಇನ್ನು 2.16 ನಲ್ಲಿ ನಮೂನೆ के अनुसार ಅವು ಮಾತ್ರ ವಾಲೆ ಶಬ್ದ ಲಿಖಿಯೇ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಗೌರಿ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಅವು ಮಾತ್ರ ಆಗ್ತದೆ. ಇದನ್ನ ಬಳಸಿ ತಾವುಗಳು ಬರಿಬೇಕಿತ್ತು. ಎಸ್, ನೌಕಾ, ಔಲಾದ್, ಗೌತಮ್, ಕೌನ್, ಔರತ್, ದೌಲತ್, ಸೌದಾ, ಕೌವಾ, ಮೌಸಮ್, ಮೌಸಿ ಇವೇನಾಗಿತ್ತಪ್ಪ ಅಂದ್ರೆ ಅವು ಮಾತ್ರವನ್ನು ಬಳಸಿ ಬರೆದಿರ್ತಕ್ಕಂಥ 10 ಶಬ್ದಗಳು ಆಗಿದ್ದವು. ಇನ್ನು 2.17 ನಲ್ಲಿ ಏನ್ ಕೊಟ್ಟಿದ್ದಾರೆ, ನಮೂನೆಗೆ ಅನುಸಾರ ಶಬ್ದಗಳನ್ನು ಬರೆದಿದ್ದಾರೆ. ನಾ ಪ್ಲಸ್ ಮ, ನಾಮ ಇದೆ, 2 ಶಬ್ದಗಳನ್ನ ಕೂಡಿಸಿ ಬರಬೇಕಾಗಿತ್ತು. ಅದೇ ತರನಾಗಿ ಗಾ ಪ್ಲಸ್ ನಾ, ಗಾನ, ಹಾ ಪ್ಲಸ್ ಥ, ಹಾತ್, ಬಾ ಪ್ಲಸ್ ಹರ್, ಬಾಹರ್, ಸಾ ಪ್ಲಸ್ ವನ್, ಸಾವನ್, ಬಾ ಪ್ಲಸ್ ತ, ಬಾತ್, ರಾ ಪ್ಲಸ್ ತ, ರಾತ್, ಭಾ ಪ್ಲಸ್ ರಥ, ಭಾರತ, ನಾ ಪ್ಲಸ್ ಯಕ, ನಾಯಕ, ಪಾ ಪ್ಲಸ್ ಹನ, ಪಾಹನ ಅಂತಕ್ಕಂಥದ್ದು ಈ ವರ್ಣಗಳನ್ನ ಅಕ್ಷರಗಳನ್ನ ಕೂಡಿಸಿ ಬರೆಯತಕ್ಕಂಥ ಅಭ್ಯಾಸ ಇತ್ತು. ಇನ್ನು 2.18 ಏನಿದೆ ಅಂತಂದ್ರೆ ಈಕಿ ಮಾತ್ರ ವಾಲೆ ಅಕ್ಷರ ಸೆ ಖಾಲಿ ಜಗಹ ಭರಿಯೇ. ಏನ್ ಕೊಟ್ಟಿದ್ದಾರೆ, ಲೀ ಮಾ ಇದೆ, ಅದನ್ನ ಸರಿಯಾಗಿ ಏನ್ ಮಾಡಿದ್ದಾರೆ, ಮಾಲಿ ಅಂತಕ್ಕಂಥದ್ದು ಏನ್ ಮಾಡಿದಾರಪ್ಪ ಅಂದ್ರೆ ಬರ್ದಿದ್ದಾರೆ. ಓಕೆ, ಅದೇ ತರನಾಗಿ ಲೀ ಮತ್ತು ತಾ, ತಾಲಿ, ಲೀ ಡಾ, ಡಾಲಿ, ಲೀ ಥಾ, ಥಾಲಿ, ದಿ ನ, ನದಿ, ರೀ ನ, ನಾರಿ, ಲೀ ಮವ, ಮವಾಲಿ, ರೀ ಸವ, ಸವಾರಿ, ಡಿ ಪಹ, ಪಹಾಡಿ, ನೀ ಕಹ, ಕಹಾನಿ, ರೀ ಬಕ, ಬಕರಿ. ಇಲ್ಲೇನಾಗಿತ್ತಪ್ಪ ಅಂದ್ರೆ ರೀ ಮಾತ್ರವನ್ನು ಇರ್ತಕ್ಕಂಥ ಶಬ್ದಗಳನ್ನ ಸರಿಯಾಗಿ ಜೋಡಿಸಿ ಬರಿಬೇಕಾಗಿರ್ತಕ್ಕಂಥ ಚಟುವಟಿಕೆ ಇತ್ತು. ಇನ್ನ ಎಸ್ 2.19 ಏನ್ ಕೊಟ್ಟಿದ್ದಾರೆ, ಪಡಿಯೇ ಅವ್ರ ಸಮಜ್ಕರ್ ಲಿಖಿಯೇ. ಇವುಗಳನ್ನ ಓದ್ಬೇಕಿತ್ತು, ಹಾಗೆ ಬರಿಬೇಕಾಗಿತ್ತು. ಮೇರಾ, ಮೇರಿ, ಚಾಚಾ, ಚಾಚಿ, ಕಾಕಾ, ಕಾಕಿ, ನಾನಾ, ನಾನಿ, ಪೋತಾ, ಪೋತಿ, ತೇರಾ, ತೇರಿ, ಮಾಮಾ, ಮಾಮಿ, ತೋತಾ, ತೋತಿ, ಬಚ್ಚಾ, ಬಚ್ಚಿ, ಲಡ್ಕಾ, ಲಡ್ಕಿ. ಇದನ್ನ ಓದಿ ಮತ್ತು ಇದನ್ನ ತಿಳಿದುಕೊಳ್ಳಬೇಕಾಗಿತ್ತು. ಏನಿತ್ತು ಅನ್ನೋದಂದ್ರೆ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಶಬ್ದಗಳಿದ್ದಾವೆ, ಅವುಗಳನ್ನ ನಿಮ್ಮ ಶಿಕ್ಷಕರು ಹೇಳ್ತಾರೆ. ಅಭ್ಯಾಸ 220 ಅಲ್ಲಿ ಏನಿದೆ ಅಂತಂದ್ರೆ ಪೂರ್ಣ ಲಿಖಿದೆ. ಇದು ಡ್ಯಾಶ್ ಬಾಯಿ ಅಂತ ಇದೆ. ಸೊ ಮೇರಾ ಬಾಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಡ್ಯಾಶ್ ಬಹನೆ ಇದೆ, ಮೇರಿ ಬಹನೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಡ್ಯಾಶ್ ಚಾಚಾ ಹೇ, ಮೇರೆ ಚಾಚಾ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಡ್ಯಾಶ್ ಮಾ ಹೇ, ಮೇರಿ ಮಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಡ್ಯಾಶ್ ಮಿತ್ರ ಹೇ, ಮೇರಾ ಮಿತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ಚಟುವಟಿಕೆ 3ರಲ್ಲಿರ್ತಕ್ಕಂಥ ಉತ್ತರಗಳು. ತಮಗೆ ಕಲಿಕಾ ಹಾಳೆ ಅಂದ್ರೆ ಇದು ಕಲಿಕಾ ಫಲ 2 ಚಟುವಟಿಕೆ 3ರಲ್ಲಿರ್ತಕ್ಕಂಥ ಇಲ್ಲಿಯವರೆಗೆ ಎಲ್ಲ ಉತ್ತರಗಳನ್ನ ಕೊಟ್ಟಾಯ್ತು. ಸೊ ಮತ್ತೆ ಸಿಗ್ತೀರಿ ಮುಂದಿನ